ಫಲಾನುಭವಿಗಳ ಮನೆ ಬಾಗಿಲಿಗೆ ಹೋಗಿ ಸಮಸ್ಯೆ ಆಲಿಸಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ನೂತನ ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎನ್ವೈ ಗೋಪಾಲಕೃಷ್ಣರವರು ನುಡಿದಂತೆ ನಡೆದಂತಹ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಜನರಿಗೆ ನೀಡಿದಂತಹ 5 ಗ್ಯಾರಂಟಿಗಳನ್ನು ತಕ್ಷಣವೇ ಜನರಿಗೆ ತಲುಪುವಂತೆ ಕೆಲಸವನ್ನ ಮಾಡಿದೆ. ಈ ಗ್ಯಾರಂಟಿಗಳು ರಾಜ್ಯದ ಪ್ರತಿ ಮನೆಗೂ ತಲುಪುವಂತೆ ಮಾಡಲು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ಮಾಡಲಾಗಿದೆ. ಅದರಂತೆ ನನ್ನ ಕ್ಷೇತ್ರದಲ್ಲಿಯೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಚನೆಯಾಗಿ ಈ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಫಲಾನುಭವಿಗಳ ಪ್ರತಿ ಮನೆಗೂ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆ ಇದ್ದಲ್ಲಿ ತಕ್ಷಣವೇ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಎನ್ವೈ ಚೇತನ್ ರವರು ಸರ್ವ ಸದಸ್ಯರ ಜೊತೆಗೂಡಿ ಅಧಿಕಾರ ವಹಿಸಿಕೊಂಡು ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಫಲಾನುಭವಿಗಳಿಗೆ ಸಮರ್ಥವಾಗಿ ಯೋಜನೆಗಳನ್ನು ತಲುಪಿಸುವಲ್ಲಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಯಾವಾಗಲೂ ಸತ್ಯ ಜೀವಂತವಾಗಿರಬೇಕು, ಅಸತ್ಯ ಸಾವು, ಅದಕ್ಕೆ ಸಾಯ್ಬೇಕು. ಅದು ನನ್ನ ಸಿದ್ಧಾಂತದ ಹಿನ್ನೆಲೆ. ಈ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೊಡ್ಬೇಕಾದ್ರೆ ನಮಗೂ ಕೂಡ ಬಹಳ ಆಶ್ಚರ್ಯವಾಗಿದೆ. ನಾವು ಭಾಷಣ ಮಾಡಬೇಕಾದ್ರೆ 5 ಗ್ಯಾರಂಟಿ ಕೊಟ್ಟಿವಿ. ಬಸ್ನಲ್ಲಿ ಹೆಣ್ಮಕ್ಳು ಫ್ರೀ, ಅಕ್ಕಿ ಫ್ರೀ, ಕರೆಂಟ್ ಫ್ರೀ, 2,000 ದುಡ್ಡು ಅಂದಾಗ ನಮಗೂ ಆಶ್ಚರ್ಯನೇ. ಹೇಳ್ಬೇಕಾದ್ರೆ ಸ್ವಲ್ಪ ನಾನು ತಡವರಿಸಿದ್ದೆ ಕೂಡ ಅಷ್ಟು ನೇರವಾಗಿ ಮಾತಾಡ್ತಿರ್ಲಿಲ್ಲ. ಇದು ಗ್ಯಾರಂಟಿ ನಾವು ನನಗೆ ಕ್ವಶನ್ ಮಾರ್ಕ್ ಆಗಿರ್ತದೆ. ಯಾಕಂದರೆ ಆ ಬಡ್ಜೆಟ್ನ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದ ಒಂದು ಅನುದಾನ ಎಷ್ಟಿದೆ ಎಂಬುದು ನಮಗೆ ಗೊತ್ತು. ಅನುದಾನದಲ್ಲಿ ಹೋಗ್ತಕ್ಕಂಥ ಸುಮಾರು 60-70 ಕೋಟಿಗಳು ಇದಕ್ಕೆ ಮೀಸಲಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದಾಗಿರೋದ್ರಿಂದ 40% ಆಫ್ ದ ಬಡ್ಜೆಟ್ ಕೂಡ ಇದಕ್ಕೆ ಮೀಸಲಿಟ್ಟಾಗೆ ಡೆವಲಪ್ಮೆಂಟಿಗೆ ಸ್ವಲ್ಪ ಕುಂಠಿತವಾಗುತ್ತೆ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಂಬ ಭಾವನೆ ಇದೆ. ಆದರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರದ ಹಿನ್ನೆಲೆಯಲ್ಲಿ ಒಂದು ಕಡೆ ಯಾವುದೋ ಒಂದು ಗ್ಯಾರಂಟಿ ನನಗೆ ಇನ್ನೇನಂತ ಹೇಳಿದ್ರು. ಸಿದ್ದರಾಮಯ್ಯನವರು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿ ತೋರಿಸ್ತಕ್ಕಂಥ ವ್ಯಕ್ತಿ ಅದು. ಈ ಥರ ಹಠಮಾರಿತನದಿಂದ ಬಾಯಾಗ್ಲಿಂದ ಮಾತು ಬಂದಿದ್ರೆ ಗ್ಯಾರಂಟಿ ಇದನ್ನು ಮಾಡ್ಬೋದು ಅನ್ನೋದು ಬಂದಿತ್ತು. ಈ ಮಧ್ಯದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಭಾಳ ಜನ ಪೇಪರ್ನವರು ಈ ಊರಿನಲ್ಲಿ ಅದಾಗಿಲ್ಲ, ಚರಂಡಿಗಳಿದ್ದಾಗಿಲ್ಲ, ರಸ್ತೆಗಳಿಲ್ಲ, ಇದು ಹಾಳಾಗೋಗ್ಯಾವ, ಅವಾಳಾಗೋಗಿ ಪೇಪರಲ್ಲಿ ಓದ್ತಲೇ ಇದ್ವಿ, ನಾವು ನೋಡ್ತಲೇ ಇದ್ವಿ. ಈ ಒಂದು ಕಾರಣದಿಂದ ನಾವು ಅಭಿವೃದ್ಧಿಗೋಸ್ಕರನೇ ಸ್ವಲ್ಪ ಹೆಚ್ಚಿನ ಹಣವನ್ನು ನಾವು ನಮ್ಮ ತಾಲೂಕು ಪಂಚಾಯಿತಿ ಆಫೀಸಲ್ಲಿ ಒಂದು ಗ್ಯಾರಂಟಿ ಸಮಿತಿಯ ಒಂದು ಕಚೇರಿಯನ್ನು ಉದ್ಘಾಟನೆ ಹಿನ್ನೆಲೆಯಲ್ಲಿ ಈಗೇನು ಸರ್ಕಾರದಿಂದ ಆದೇಶ ಬಂದಿತ್ತು, ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಇದರಲ್ಲಿ ಕೂಡ ಒಂದು ಗ್ಯಾರಂಟಿಯ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಮತ್ತು ಅವರಿಗೊಂದು ಕೆಲಸ ಕಾರ್ಯ ಒಂದು ಅನುಕೂಲ ಕೊಡಬೇಕಂತ ಹೇಳ್ಬಿಟ್ಟು ಏನು ಸರ್ಕಾರ ಆದೇಶ ಮಾಡಿತ್ತು. ಅದರ ಹಿನ್ನೆಲೆ ಈ ಒಂದು ದಿನ ಶಾಸಕರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಬಿಟ್ಟು ಉದ್ಘಾಟನಾ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗಾಗಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು 2-3 ತಿಂಗಳಲ್ಲೇ ಅವರು ಚುನಾವಣೆ ಮುನ್ನ ಅವರು ಏನು ಭರವಸೆ ನೀಡಿದರು ಎಲ್ಲ ಭರವಸೆಗಳು ಕೂಡ ಅವರು ಗ್ಯಾರಂಟಿ ಮುಖಾಂತರ ಪ್ರತಿಯೊಬ್ಬ ಬಡ ಜನರಿಗೆ ಇರಲಿ, ರೈತರಿಗಿರಲಿ, ಪ್ರತಿಯೊಬ್ಬ ಒಂದು ವ್ಯಕ್ತಿಗಳಿಗೂ ಕೂಡ ಒಂದು ಒಳ್ಳೆಯದು ಮಾಡ್ಕೊಂತ ಹೋಗ್ತಾ ಎಲ್ಲರಿಗೂ ಕೂಡ ಒಂದು ಅನುಕೂಲವಾಗುವಂಥ ಒಂದು ಕೆಲಸ ಮಾಡಿದ್ದಾರೆ. ಇಡೀ ನಮ್ಮ ದೇಶದಲ್ಲೇ ಈ ಥರ ಒಂದು ದೊಡ್ಡ ಮಟ್ಟದ ಒಂದು ಜನಪ್ರಿಯ ಯೋಜನೆ ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲೇ ಅಂತ ನಾವು ಹೇಳ್ಬೋದು. ಸರಿಸುಮಾರು ಪ್ರತಿಯೊಂದು ವರ್ಷದಲ್ಲಿ ಬಡ್ಜೆಟಲ್ಲಿ ಒಂದು 50,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದಾರೆ. ಹಾಗಾಗಿ ಇಂತಹ ಒಂದು ಜನರಿಗೆ ಒಂದು ಅನುಕೂಲವಾಗುವಂಥ ಕೆಲಸ ಇನ್ನೂ ಹೆಚ್ಚಿನ ಒಂದು ಆಗಬೇಕು. ಅದೇ ರೀತಿ ಈಗ ನಾವೇನು ಒಂದು 2-3 ದಿನಗಳ ಹಿಂದೆನೇ ಹೇಳಿದ್ವಿ, ಈ ಥರ ಒಂದು ಕೊಠಡಿ ಒಂದು ಕಚೇರಿಯನ್ನು ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂಥ ನಮ್ಮ ಶಾಸಕರಿಗೂ ಕೂಡ ಮತ್ತು ಪ್ರತಿಯೊಬ್ಬ ಅಧಿಕಾರಿಗಳಿಗೂ, ತಹಸೀಲ್ದಾರ್ಗೂ, ಇಒರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನನ್ನ ಒಂದು ವಂದನೆಗಳನ್ನು ತಿಳಿಸ್ತಾ ಈ ಒಂದೆರಡು ಮಾತನ್ನು ಹಲವಾರು ಕಾರಣಗಳಿಂದ ಉದ್ಘಾಟನೆಗೊಂಡಿರಲಿಲ್ಲ. ಈಗ ತಕ್ಷಣ ತಮ್ಮ ಶಾಸಕರ ನೇತೃತ್ವದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾಲೂಕ್ ಪಂಚಾಯತಿ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ಕೊಠಡಿ ಮತ್ತು ಒಂದು ಮೀಟಿಂಗ್ ಹಾಲನ್ನು ಕೊಟ್ಟು ಸಹಕರಿಸಿರ್ತಕ್ಕಂಥ ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದಂಥ ಹನುಮಂತಪ್ಪನವರೇ ಹಾಗೂ ತಾಲೂಕ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಯುವಕರ ಆಶಾಕಿರಣ ಆಗಿರ್ತಕ್ಕಂಥ ಎನ್ವೈ ಚೇತನ್ ಕುಮಾರ್ ಅವರೇ ಹಾಗೂ ತಹಶೀಲ್ದಾರ್ ಅವರೇ ಹಾಗೂ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕಲಿಮುಲ್ಲಾರವರೇ, ಇನ್ನು ನಮ್ಮ ಜಿಲ್ಲೆಯ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ
ನಾಗೇಶ್ ರೆಡ್ಡಿ ಅವರೇ ಹಾಗೂ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಅವರೇ, ಇನ್ನು ಮತ್ತು ನಮ್ಮ ತಾಲೂಕು ಸಮಿತಿಯ ಪದಾಧಿಕಾರಿಗಳಾಗಿ ನೂತನವಾಗಿ ಈ ಸಮಿತಿಗೆ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರ ಜೊತೆಗೆ 14 ಜನ ಸದಸ್ಯರಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಭೆಯ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ, ಸರ್ಕಾರ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತಿ ಹಿಂದುಳಿದಿರತಕ್ಕಂಥ ತಳ ಸಮುದಾಯದ ವರ್ಗದವರಿಗೆ ಗ್ಯಾರಂಟಿ ಯೋಜನೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟು ಚುನಾವಣೆಯಲ್ಲಿ ಗೆದ್ದ ನಂತರ ಮಾತಿಗೆ ತಪ್ಪದ ರೀತಿಯಲ್ಲಿ ಅವುಗಳೆಲ್ಲವನ್ನೂ ಕೂಡ ಅನುಷ್ಠಾನ ಮಾಡಿ ಇವತ್ತು ಬಡವರ ಪರವಾಗಿ ಆರ್ಥಿಕ ಸೌಲಭ್ಯಗಳನ್ನು, ಸಾಮಾಜಿಕ ಸೌಲಭ್ಯಗಳನ್ನು, ಶೈಕ್ಷಣಿಕ ಸೌಲಭ್ಯಗಳನ್ನು ಯಾವ ರೀತಿ ವಿತರಣೆ ಮಾಡಿ ಒಂದು ಯಶಸ್ವಿಯಾಗಿರ್ತಕ್ಕಂಥ ಒಂದು ಯೋಜನೆಗಳನ್ನು ಜಾರಿಗೆ ತರಬಹುದು ಅಂತಕ್ಕಂಥ ಒಂದು ಪ್ರಯೋಗವನ್ನು ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿ ತೋರಿಸಿದೆ. ಆದರೆ ವಿಚಿತ್ರ ಏನಂತಂದ್ರೆ, ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ನಿಂದ ಇಷ್ಟೊಂದು ಲಾಭ ಪಡೆದಿದ್ದರೂ ಸಮೇತವಾಗಿ ಜನಗಳಿಗೆ ಒಂದು ರೀತಿಯಲ್ಲಿ ಇಲ್ಲೇ ಕಾಂಗ್ರೆಸ್ ಬೆಂಗಳೂರಿಂದ ನೇರವಾಗಿ ನಮಗೆ ಬರುತ್ತೆ ಅಂತಕ್ಕಂಥ ಒಂದು ವಾತಾವರಣ ಇದೆ. ಆದ್ದರಿಂದ ಈ ತಾಲೂಕು ಸಮಿತಿ ಅಧ್ಯಕ್ಷರು ಏನು ಇವತ್ತು ಚೇತನ್ ರವರಾಗಿದ್ದಾರೆ, ಅವರ ಸದಸ್ಯರು ಏನು ಅವ್ರ ಜೊತೆಯಲ್ಲಿ 15-16 ಜನ ಸದಸ್ಯರು ಇವತ್ತು ಸರ್ಕಾರದಿಂದ ಶಾಸಕರ ಒಂದು ಶಿಫಾರಸಿನ ಮೇಲೆ ನೇಮಕಗೊಂಡಿದ್ದೀರಿ. ನೀವೆಲ್ಲರೂ ಸೇರಿ ಇವತ್ತು ಈ ಮೊಳಕಾಲ್ಮೂರು ಕ್ಷೇತ್ರದ ದಲಿತ, ಹಿಂದುಳಿದ, ಸಂಖ್ಯಾತರಿಗೆ ಏನು ಗ್ಯಾರಂಟಿ ಯೋಜನೆಗಳು ನೇರವಾಗಿ ನಿಮಗೆ ಅವರಿಗೆ ತಲುಪ್ತಾ ಇದ್ದಾವೆ. ಅದರಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರ ಪಾತ್ರ ಇದೆ, ಮೊಳಕಾಲ್ಮೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪಾತ್ರ ಇದೆ ಅಂತಕ್ಕಂಥ ವಿಚಾರವನ್ನ ನೀವು ಮನದಟ್ಟು ಮಾಡ್ಕೋಬೇಕು. 11 ಕಮಿಟಿಯ ಸದಸ್ಯರನ್ನಾಗಿ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಒಂದು ಅಭಿವೃದ್ಧಿ ಇದೆ, ಜನಗಳ ಬಗ್ಗೆ, ಬಡವರ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ನಮ್ಮ ಮುಖ್ಯಮಂತ್ರಿಗಳಾಗಿ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವುಗಳನ್ನ ಸ್ಯಾಂಕ್ಷನ್ ಮಾಡಿದರು. ಇವನ್ನ ನಾವು ನಮ್ಮ ಪಕ್ಷದ ವತಿಯಿಂದ ನೀವು ಸದಸ್ಯರಾಗಿರ್ತಕ್ಕಂಥವರು ನಮ್ಮ ಜನಗಳಿಗೆ ಇದು ತಲುಪ್ತಾ ಇದೆಯೋ ಇಲ್ಲೋ, ಇದು ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ಎಲ್ಲ ಬಡ ಜನರಿಗೆ ಮನದಟ್ಟು ಮಾಡಬೇಕು. ನಾವೆಲ್ಲ ಸುಮ್ಮನೆ ಬಂದು ಮೀಟಿಂಗ್ ಮಾಡಿಕೊಂಡು ಕೂತ್ಕೊಂಡು ಹೋಗೋದಲ್ಲ. ನಿಮ್ಮನ್ನು ಮೆಂಬರ್ ಮಾಡೋದು ಯಾಕಪ್ಪ ಅಂದರೆ, ಇದನ್ನ ನಮ್ಮ ಸರ್ಕಾರದ ಈ ಕಡೆಯಿಂದ ನಡೀತಾ ಇರೋ ಕಾರ್ಯಕ್ರಮವನ್ನು ಜನಗಳಿಗೆ ಮನದಟ್ಟು ಮಾಡಿ, ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಈ ಜಡ್ಪಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ, ಅದು ಅವ್ರಿಗೆಲ್ಲ ವೋಟರ್ಸ್ ಅವ್ರನ್ನ ಹೊರತುಂಬಿಸಿ ಇನ್ನು ಮುಂದೆ ಅನುಕೂಲ ಮಾಡಿಕೊಡ್ತೀವಿ ನಾವು. ನಮ್ಮ ಸರ್ಕಾರ ಬಂದರೆ, ನಮ್ಮ ಜಡ್ಪಿ ಜಿಲ್ಲಾ ಪರಿಷತ್ ಬಂದರೆ ಇನ್ನೂ ಅನೇಕ ಕಾರ್ಯಕ್ರಮಗಳು, ಇನ್ನು ನಮ್ಮ ಶಾಸಕರು ಅಭಿವೃದ್ಧಿಯ ಬಗ್ಗೆ ಬಹಳ ಮುಂದಾಲೋಚನೆ ಮಾಡಿ ಕೆಲವು ಒಳ್ಳೆ ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಜಗದೀಶ್, ಇಒ ಹನುಮಂತಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲೀಂ ಉಲ್ಲಾ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪ್ರಕಾಶ್, ತಾಲೂಕಾ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಎಸ್ ಖಾದರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನರಸಮ್ಮ, ಗೋವಿಂದಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪಿಎಂ ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.